ಸರ್ ಏನ್ ಸರ್ ಇದು ಇವತ್ತಿನ ಕಾರ್ಯಕ್ರಮ ಲೋಕಸಭಾ ಚುನಾವಣೆಗೆ ಮುನ್ಸೂಚನಾ ಅಥವಾ ಏನು ಅಂತ ಒಂದು ವಿಷಯ ನಾನು ತಮಗೆ ಸ್ಪಷ್ಟವಾಗಿ ಹಿಂದೆ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಚಿತ್ರದುರ್ಗ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಲವಾಗಿ ಪಕ್ಷದ ಕೆಲಸ ನಡೀತಾ ಇದೆ. 5 ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಶಿವನಗೌಡ ನಾಯಕ್ ಭೇಟಿಯಾಗಿದ್ರು ತಮ್ಮನ್ನ, ಅದು ರಾಜಕೀಯ ಚರ್ಚೆ ನಡೆದಿದೆ ಅಂತ ಅಂದರೆ ವಿಷಯ ನಿಮಗೆ ಸಹಜವಾಗಿ ಮೀಟ್ ಮಾಡಿದಾಗ ರಾಜಕೀಯ ಚರ್ಚೆ ಮಾಡೇ ಮಾಡ್ತಾರೆ. ಬಟ್ ಆದರೆ ವಿಷಯ ಏನಂತಂದರೆ ಅವ್ರು ಬಂದಿದ್ದ ಸಂದರ್ಭ ಏನಂತಂದರೆ ಅವ್ರ ಅಣ್ಣನ ಮಕ್ಕಳ ಮದುವೆಗೆ ನನ್ನ ಆಹ್ವಾನ ಮಾಡಲಿಕ್ಕೆ ಮತ್ತು ಶಿವನಗೌಡ ನಾಯಕ್ಗೆ ಮಗನ ಒಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಲಿಕ್ಕೆ ಅವ್ರು ಬಂದಿದ್ದು. ನಾನು ಅಂದ್ರೆ ಬಿಜೆಪಿ ಬಾಗಿಲು ಕ್ಲೋಸ್ ಅಂತೀರಾ ಸರ್? ಬಿಜೆಪಿ ಬಾಗಿಲು ಕ್ಲೋಸ್ ಅಂತೀರಾ ಸರ್? ನಿಮಗೆ ನಾನು ಕಳೆದ ವರ್ಷನೇ ಹೇಳಿದ್ದೀನಿ. ನಾನು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವತ್ತಿಗೂ ಕೂಡ ನಾನು ಸ್ವತಂತ್ರವಾಗಿ ಬರೋ ದಿವಸಗಳಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆಗಿರುವಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೆಚ್ಚು ಹೋರಾಟ ಮಾಡೋದ್ರ ಮೂಲಕ ಮತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹಿಂದುಳಿದ ಜಿಲ್ಲೆಗಳಿದ್ದರೂ ಕೂಡ ಅಲ್ಲೆಲ್ಲ ಜನಾರ್ದನ್ ರೆಡ್ಡಿ ಮತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ನನ್ನ ಸಂಬಂಧಗಳನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಹಿಂದೇನೂ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ. ಮೋಸ್ಟ್ಲಿ ನನಗೆ ಅನಿಸಿದ್ದು ನೀವು ನನ್ನ ಜೊತೆಲಿ ಮೀಟಿಂಗಲ್ಲಿ ಇರ್ಬೇಕಂತ ಅನ್ಸುತ್ತೆ ಅಷ್ಟೇ. ಕರೆಕ್ಟ್ ಅಲ್ಲಲ್ಲ ಮತ್ತೆ ನಿಮ್ಮನ್ನ ಸೆಳೆಯುವಂತ ಪ್ರಯತ್ನಗಳು ನಡೀತಾ ಇದೆ ಬಿಜೆಪಿಯಲ್ಲಿ. ನೋಡಿ, ನಾನು ರಾಮ್ಲೆ ಅವ್ರ ಜೊತೆಯಲ್ಲಿ ಮಾತಾಡಿ 1 ವರ್ಷ ಆಗಿದೆ. 1 ವರ್ಷದಿಂದ ನನಗೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಲಿ ರಾಜಕೀಯವಾಗಲಿ ಯಾವುದೇ ಒಂದು ರೀತಿ ಸಂಬಂಧಗಳೇ ಇಲ್ಲ ಅಂದಮೇಲೆ ಅವ್ರ ಮೂಲಕ ನಾನು ಪ್ರಯತ್ನ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಸರ್? ಈಗ KRPP ಕಾರ್ಯಕರ್ತರ ನೋಡಿ, ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಾನು ಯಾವುದೇ ವಿಚಾರಗಳನ್ನ ಹೇಳಲ್ಲ. ಒಂದಂತೂ ನಿಜ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಲೋಕಸಭಾ ಚುನಾವಣೆಗೆ ನಾನು ಹೋರಾಟ ಮಾಡೋದಂತೂ ಸತ್ಯ. ನಾನು ನಿಮಗೆ ಇನ್ನೊಂದು 15 ದಿವಸದಲ್ಲಿ ಅಭ್ಯರ್ಥಿಗಳನ್ನ ಕೊಪ್ಪಳದಲ್ಲಿ ಧರ್ಮಪತ್ನಿ ಅವರೇ ಫೈನಲ್ ಅಂತ ಅನ್ನೋದು ಬಹಳಷ್ಟು ಕಾರ್ಯಕರ್ತರಿಗೆ ಹಾಗಂತಲ್ಲಮ್ಮ. ನಾನು ಇನ್ನೊಂದು 15 ಡೇಸಲ್ಲಿ ಸರಿಯಾದ ನಿರ್ಧಾರ, ಇಲ್ಲಿ ಪಕ್ಷ ಗೆಲ್ಲಬೇಕು, ಗೆಲ್ಲೋದಕ್ಕೆ ಒಂದು ಒಳ್ಳೆ ಯೋಚನೆಯನ್ನು ಮಾಡಿ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.